ವ್ಯಕ್ತಿಯಾಗಿ ನಾವು ಮೆರೆಸ್ತಾ ಇಲ್ಲ. ಇನ್ನು ಜೊತೆಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರಗಳಿವೆ. ಕೆಲವು ಮಾತುಗಳನ್ನು ನಂಬಿಕೊಂಡು ಬಂದಿದ್ದೇವೆ. ಯಾರಿಗೋ ಆಶೀರ್ವಾದದಿಂದ, ಯಾರಿಗೋ ಕೃಪೆಯಿಂದ ಏನೇನೋ ಆಗಿಬಿಡುತ್ತೆ ಅಂತ ನಾವು ತಪ್ಪು ಕಲ್ಪನೆಗಳಿದ್ದೇವೆ. ಈ ತಪ್ಪು ಕಲ್ಪನೆ ಹೋಗ್ಬೇಕು. ನಾವು ಸ್ವಯಂ ನಮ್ಮ ಕಾಲೊಳಗೆ ನಮ್ಮ ನಾವೇ ತೆಗಿಬೇಕು. ನಮಗೆ ಬಾಯಾರಿಕೆ ನಮ್ಮ ನೀರು ನಾವೇ ತೆಗಿಬೇಕು, ಹೊರತಾಗಿ ನಾವು ನೀರು ಕುಡಿಸೋರು ಯಾರೋ ಸಿಗೋದಿಲ್ಲ. ಇವತ್ತು 21ನೇ ಶತಮಾನ ನೋಡಿ, ಇಲ್ಲಿ ನೋಡಿದ್ರೆ DRDO ಬಂದಿದೆ, ಇಸ್ರೋ ಬಂದಿದೆ, ಇಲ್ಲಿ ನೋಡಿ ಬನ್ನಿ ಹೋಗಿ. ಅಲ್ಲಿ ಎಲ್ಲ ವಿಜ್ಞಾನ ಸಲಕರಣೆಗಳು ನಮ್ಮ ಮನೆ ಬಾಗಿಲಿಗೆ ಬಂದಿವೆ. ಆದರೆ ನಮ್ಮ ಮನಸ್ಸು ಮೌಢ್ಯತೆಯಲ್ಲಿ ಕೊಳೆತು ಹೋಗ್ತಾ ಇದೆ. ನೋಡಿ, ಇತ್ತೀಚೆಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಆಯಿತು. ಮಾನ್ಯ ಅಂತಕ್ಕಂಥ ಒಬ್ಬ ಸಹೋದರಿಯನ್ನ ಆ ಮಗುವಿನ ಸಮೇತ ತಂದೆ ಕಳ್ತಾನೆ. ಇದೆಂತ ಕ್ರೌರ್ಯ, ಇದೆಂತ ಅಂಧಕಾರ. ಹೊಲೆಯೊಳಗೆ ಹುಟ್ಟಿ ಕುಲವ ಮೆರೆಸುವೆ ಕೆಲವೋ ಮಾತಂಗಿಯ ಮಗನೇನಂತ ಅಪ್ಪ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಸಹಿತ ಜಾತಿಯ ರೋಗ ನಮ್ಮನ್ನ ಬಿಟ್ಟಿಲ್ಲ. ಜಾತಿಯ ರೋಗ ಮೌಢ್ಯದಿಂದ ಇನ್ನೇನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮುದ್ಭವಂ ಕಾಸಿ ಕಮ್ಮಾಳನಾದ ಬೀಸಿ ಮೆಡುವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವ ಓದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಅಂತ ಅಪ್ಪ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತ ಕರಿಯಿರಿ ಕೂಡಲ ಸಂಜಯ ಅಂತ ಬಸವಣ್ಣವರು ಹೇಳಿದ್ದಾರೆ. ಜೊತೆಗೆ ಇವನಾರವ ಎನ್ನದಿರಯ್ಯ, ಇವನಮ್ಮವ ಇವ ನಮ್ಮ ಮನೆಯನ್ನು ನಿಂದನಿಸಯ್ಯ ಕೂಡಲ ಸಂಗಮದ ಅಂತ ಹೇಳಿದ್ದಾರೆ. ಯಾವ ಬರೇ ಕೇವಲ ಹೇಳಿದ ಮಾತುಗಳಲ್ಲ, ಇವು ಬದುಕಿನ ಮಾತುಗಳು. ನಾವು ಖಂಡಿತವಾಗಿಯೂ ಅಳವಡಿಸಿಕೊಳ್ಳಬೇಕಾಗಿದೆ. ಇವು ಅಳವಡಿಸಿಕೊಳ್ಳದೆ ಕೇವಲ ವ್ಯಕ್ತಿಗಳ ವಿಜೃಂಭಣೆ ಮಾಡಿದ್ರೆ ಏನೋ ಸಾಧ್ಯವೇ ಇಲ್ಲ. ಈ ನಮ್ಮ ರಾಷ್ಟ್ರ ಬಲಿಷ್ಠವಾಗಬೇಕಾಗಿದೆ, ಜಾತ್ಯತೀತ ನಿಲುವುಗಳಲ್ಲಿ ಬರಬೇಕಾಗಿದೆ. ಆದ್ರೆ ಇಂಥದ್ದು ಪ್ರಸಂಗ ಬಂದ್ರೆ ನಮ್ಮ ದೇಶಕ್ಕೆ ಒಬ್ಬ ಬ್ರಹ್ಮರಾಕ್ಷಸ ಗಂಟು ಬಿದ್ದಿದ್ದಾನೆ. ಈ ಬ್ರಹ್ಮರಾಕ್ಷಸ ಯಾರ್ಯಾರನ್ನೂ ಯಾವಾಗ ಗೊತ್ತಿಲ್ಲ. ನಮ್ಮ ತಲೆಗಳೆಲ್ಲ ಮಾರಾಟವಾಗಿವೆ. ನಮ್ಮ ತಲೆಯನ್ನು ಇನ್ಯಾರಿಗೋ ಕೊಟ್ಟು ಬಿಟ್ಟಿದ್ದೇವೆ, ಯೋಚನೆ ಮಾಡುವುದನ್ನೇ ಬಿಟ್ಟು ಬಿಟ್ಟಿದ್ದೇವೆ. ದಯವಿಟ್ಟು ಮಕ್ಕಳಲ್ಲಿ ಕೈ ಮುಗಿದು ಕೇಳಿಕೊಳ್ತೀನಿ, ನೀವು ಯೋಚನೆ ಮಾಡುವಂತವರಾಗಿ ಪ್ರತಿಯೊಂದನ್ನು ಪ್ರಶ್ನಿಸಿದ ಯಾವ ಮಾತುಗಳನ್ನು ಒಪ್ಪಿಕೊಳ್ಳಬೇಡಿ. ನನ್ನ ಮಾತುಗಳನ್ನು ಕೂಡ ನೀವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ತಾರ್ಕಿಕವಾದ ಚಿಂತನೆಗಳಾದ ನಂತರ ಉತ್ತರ ಬರ್ತಲ್ಲ, ಅದನ್ನು ಮಾತ್ರ ನೀವು ಸ್ವೀಕರಿಸಬೇಕು. ಇಂತ ಹೋದ್ರೆ ತಪ್ಪಾಗ್ತದೆ. ನೋಡಿ, ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಹೆಸರಲ್ಲಿ ಕರಿತಾ ಇದ್ದೇವೆ. ಆದ್ರೆ ಕಲ್ಯಾಣ ಕರ್ನಾಟಕ ತುಂಬಾ ಅಂಧಕಾರ ತುಂಬಿದೆ, ಹೆಚ್ಚು ಕಡಿಮೆ. ದಿನ, ವಾರ, ತಿಥಿ ಮಿತಿಗಳನ್ನು ಕಾಣುತ್ತೇವೆ. ವಾರ 7 ಕುಲ 18 ಇದು ನಾವು ನಂಬೆವು. ಆದ್ರೂ ಕೂಡ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರಗಳು ನಮ್ಮನ್ನು ಕಾಡುತ್ತೇನೆ, ತಿಕ್ಕಿ ಕಾಡುತ್ತೇವೆ. ಇವುಗಳಿಂದ ನಾವು ಹೊರಗೆ ಬರೋದು ಯಾವಾಗ ಅಂತ ನಾವು ಆಲೋಚನೆ ಮಾಡ್ಬೇಕು. ಮತ್ತೆ ಕೆಲವರು ಹೇಳ್ತಾರೆ, ಇಲ್ಲೋ ದೇವರ ಮೇಲಿಂದ ಎಲ್ಲ ಲಾಭ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಹೇಳೋದು ಉತ್ತರ, ಅಮ್ಮಿಗೆ ದೇವ ಅಂತ ವಚನಕಾರ್ತ ಹೇಳ್ತಾರೆ, ಶಿವನ ನೆನೆದರೆ ಭವ ಹಿಂದಿರುವುದೆಂಬ ವಿವರಗೇಡಿಗಳ ಮಾತು ಕೇಳಲಾಗದು. ಕೇಳದಿರಯ್ಯ, ಜ್ಯೋತಿ ಹಿಡಿದರೆ ಕತ್ತಲೆ ಕೆಡುವುದೇ ಸಾಧ್ಯನಾ? ಜ್ಯೋತಿ ಅಂದ್ರೆ ಕತ್ತಲೆ ಕೆಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ, ರಂಭೆಯ ನೆನೆದರೆ ಕಾಮದ ಕಳವಳ ಅಳವರುವುದೇ. ನೆನೆದರಾಗದು, ನಿರ್ಧರಿಸಿ ತನ್ನ ತಾನಾಗದನ್ನಕ್ಕಂತ ಆ ತಾಯಿ ಹೇಳಿದ್ದಾರೆ. ಇದೇ ಮಾತನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ. ಸಾವಿರಾರು ವರ್ಷಗಳಿಂದ ಈ ಕೋಣೆಯಲ್ಲಿ ಕತ್ತಲು ಕವಿದಿದೆ, ನೀವು ಬಂದು ಅಯ್ಯೋ ಕತ್ತಲೆ ಅಂದರೆ ಕತ್ತಲೆ ಹೋಗ್ಲಿಕ್ಕೆ ಸಾಧ್ಯನಾ? ಒಂದು ಬೆಂಕಿಯ ಕಡ್ಡಿಯನ್ನ ಗೀರಿ ಬೆಳಕು ತಕ್ಷಣ ಹೊರಬರುವುದು ಅಂತ ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನು ನಾವು ಪಾಲಿಸಬೇಕಾಗಿದೆ. ಎಂತ ಮೌಢ್ಯ ಇದೆ ನಮ್ಮಲ್ಲಿ ಅಂದ್ರೆ, ಕರ್ನಾಟಕ ಸರ್ಕಾರದಾಗ ಒಂದ್ಸಲ ಹೆಗಡೆ ಅವರ ಸರ್ಕಾರ ಇತ್ತು. ಅವಾಗ ಮಳೆ ಹೋಗಿತ್ತು. ಮಳೆ ಹೋದಾಗ ಆಗಿನ MP ಪ್ರಕಾಶ್ ಅವರು ಒಂದು ಇದನ್ನು ಏರ್ಪಡಿಸಿದ್ರು. ಶಿವಬಾಲಯ್ಯ ಅಂತ ಒಬ್ಬ ವ್ಯಕ್ತಿ, ಅವರು ತಿಪ್ಪಗೊಂಡನ ಹಳ್ಳಿಯಲ್ಲಿ ಅಂತ ತಪಸ್ಸುತ್ತಿದ್ರು. ಮಳೆ ಬರ್ತಂತೆ. ಮಳೆ ಬರ್ಲಿಲ್ಲ. ಆ ಸ್ವಾಮಿಗೆ ಬೆವರು ಬಂತ ಅಷ್ಟೇ. ಬೆವರು ಬರ್ಲಿಕ್ಕೆ ಮತ್ತೆ ಮಂತ್ರದಿಂದ ಮಳೆ ಬರ್ಲಿಕ್ಕೆ ಸಾಧ್ಯನಾ? ತಪಸ್ಸಿನಿಂದ ಮಳೆ ಬರ್ಲಿಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಆದ್ರೆ ನಮಗೊಂದು ಭ್ರಮೆ ಇದೆ. ಭ್ರಮೆ ಏನಂದ್ರೆ, ಮಠಾಧೀಶರು, ಸ್ವಾಮೀಜಿಗಳು ಅವರು ಎಲ್ಲಾದ್ರೂ ತಪಸ್ಸು ಕೂತ್ರೆ ಖಂಡಿತವಾಗಿ ಮಳೆ ಬರ್ತದೆ, ಬೆಳೆ ಬರ್ತದೆ. ಬೆಳೆ ಬರ್ಲಿಕ್ಕೆ ಅದು ಕಾರಣ ಅಲ್ಲ, ವೈಜ್ಞಾನಿಕ ಕಾರಣ. ಅಂದ್ರೆ ಈ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಈ ಪರಿಸರದಲ್ಲಿ ಏನು ಹಾಳಾಗದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು.
ಗಿಡ ಮರಗಳನ್ನು ಬೆಳೆಸಬೇಕು, ಮತ್ ಜೊತೆಗೆ ನೀರನ್ನು ಉಳಿಸಬೇಕು. ಅವಾಗ ಮಾತ್ರ ಪ್ರಕೃತಿ ಚೆನ್ನಾಗಿ ನಮಗೆ ಕಾಣಿಕೆಯನ್ನು ಕೊಡುತ್ತದೆ. ಇದನ್ನು ನಾವೆಲ್ಲ ಮರೆತು ಬಿಟ್ಟಿದ್ದೇವೆ. ವೈಜ್ಞಾನಿಕ ಆಲೋಚನೆಗಳು ನಮ್ಮಲ್ಲಿಲ್ಲ.